Dear students, after studying valuation of GST, now I would like to deal with the payment process in a GST unit. Already we have studied computation of GST and also taxable value. After knowing about the computation of taxable value and computation of tax liability, it is very essential to know the payment process in GST, because every registered person must know about his tax liability and how to pay his tax. This one will come to know after studying payment process. As you know that today's era is an electronic era, hence all payments of GST will be made through electronic mode. ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋಗಳಲ್ಲಿ ವ್ಯಾಲ್ಯೂಯೇಷನ್ ಆಫ್ GST ನೋಡಿದ್ದೇವೆ ಮತ್ತು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡ್ ದ ಟ್ಯಾಕ್ಸ್ ಪೇಬಲ್ ಬೈ ದ ರಿಜಿಸ್ಟರ್ಡ್ ಪರ್ಸನ್ ಅದನ್ನು ನೋಡಿದ್ದೇವೆ ನಾವು. ಸೊ ಒಂದ್ಸರಿ ನಾವು ಟ್ಯಾಕ್ಸೇಬಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಟ್ಯಾಕ್ಸೇಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆ ಟ್ಯಾಕ್ಸನ್ನು ಹೇಗೆ ಸಂದಾಯ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕು. ಹಾಗಾದರೆ ಹೇಗೆ ಸಂದಾಯ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬ ರಿಜಿಸ್ಟರ್ಡ್ ಪರ್ಸನ್ಸ್ ಸಹಿತ ನೋಂದಾಯಿತ GST ಕಾಯ್ದೆ ಅಡಿಯಲ್ಲಿ ಯಾರು ನೋಂದಾವಣಿಯಾಗಿದ್ದಾರೋ ಟ್ರೇಡರ್ಸು, ಅವರೆಲ್ಲರಿಗೂ ತಮ್ಮ ಟ್ಯಾಕ್ಸೇಬಲ್ ವ್ಯಾಲ್ಯೂ ಗೊತ್ತಿರಬೇಕು ಮತ್ತು ಟ್ಯಾಕ್ಸ್ GST ಎಷ್ಟು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಅವೆರಡನ್ನು ತಿಳ್ಕೊಂಡ ನಂತರ ಟ್ಯಾಕ್ಸ್ GST ಅಮೌಂಟನ್ನು ಹೇಗೆ ಪೇಡ್ ಮಾಡಬೇಕು, ಹೇಗೆ ಸಂದಾಯ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಇವತ್ತಿನ ಯುಗ ನಾವು ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಯುಗ ಅಂತ ಕರಿತೇವೆ. ಹಾಗಾಗಿಬಿಟ್ಟು ಈ GSTಗೆ ಸಂಬಂಧಪಟ್ಟಂಥ ಎಲ್ಲ ಪೇಮೆಂಟು, ಅದು ಟ್ಯಾಕ್ಸ್ ಆಗಿರಲಿ, ಪೆನಾಲ್ಟಿ ಆಗಿರಲಿ, ಫೈನ್ ಆಗಿರಲಿ, ಇಂಟ್ರೆಸ್ಟ್ ಆಗಿರಲಿ, ಎಲ್ಲವನ್ನೂ ಸಹಿತ ವಿದ್ಯುನ್ಮಾನ ವಿಧಾನಗಳ ಮೂಲಕ ಬಳಸಿ ನಾವು ಪೇಮೆಂಟನ್ನು ಅಥವಾ ಹಣವನ್ನು ಸಂದಾಯ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಲೆಟ್ ಅಸ್ ಡಿಸ್ಕಸ್ ದ ಫೀಚರ್ಸ್ ಆಫ್ ಪೇಮೆಂಟ್ process in GST. The payment process in GST has some features or some essentials. Let us see those essentials one by one. First one is e-payment. As I already told you that the era is electronic era, so the payment will be made with regard to GST through electronic modes, that is called as the e-payment. So paperless system, this system, e-payment system is a paperless system. No generation of paper at any point. Today's era is an electronic era, hence GST will be paid through electronic mode. That is why it is called as the e-payment. Then second characteristics is the generation of electronic challan. From GSTN common portal, e-challan is to be generated in all modes of payment and no use of ready printed challan. So there is no scope for use of printed challan. All the challan should be generated through electronic mode, that too by logging to the GSTN common portal. So after logging to the GSTN common portal, then we have to generate the
ಎಲೆಕ್ಟ್ರಾನಿಕ್ ಚಲನ್. ಅಂದ್ರೆ ಈ ಇ ಪೇಮೆಂಟ್ ಪ್ರೊಸೆಸ್ ಆಫ್ ಪೇಮೆಂಟ್ ಪ್ರೊಸೆಸ್ ಇನ್ GST ಏನಿದೆಯಲ್ಲ, ಇದು ಕೆಲವೊಂದು ವಿಶೇಷ ಲಕ್ಷಣಗಳನ್ನು ಹೊಂದಿದೆ. ಅವೆಲ್ಲ ಲಕ್ಷಣಗಳನ್ನ ಒನ್ ಬೈ ಒನ್ ನೋಡೋಣಂತೆ. ಮೊದಲನೇದು ಇ ಪೇಮೆಂಟ್ ಅಂತ ಹೇಳಿ ವಿದ್ಯುನ್ಮಾನ ಹಣ ಸಂದಾಯ ಮಾಡುವಿಕೆ ಅಂತ ಕರೀತಾರೆ. ಹಾಗಾದ್ರೆ ವಿದ್ಯುನ್ಮಾನ ಹಣ ಸಂದಾಯಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತಿನ ಯುಗ ವಿದ್ಯುನ್ಮಾನ ಯುಗ ಅಂತ ಹೇಳಿದ್ದೇನೆ. ಸೊ ಇಲ್ಲೇ ಪೇಪರ್ ಯೂಸ್ ಮಾಡೋದಿಲ್ಲ. ಸೊ ಪೇಪರ್‌ಲೆಸ್ ಸಿಸ್ಟಮ್ ಅಂತ ಕರೀತಾರೆ. ಮತ್ತೆ ಯಾವುದೇ ಸಂದರ್ಭದಲ್ಲಿನೂ ಸಹಿತ ಪೇಪರನ್ನ ಯೂಸ್ ಮಾಡದೇ ಇರತಕ್ಕಂಥದ್ದು ಈ ಒಂದು ಸಿಸ್ಟಮಿನ ಪ್ರಮುಖ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗ್ಬಿಟ್ಟು ಇ ಪೇಮೆಂಟ್ ಅಂದ್ರೆ ವಿದ್ಯುನ್ಮಾನ ಹಣ ಸಂದಾಯ ಮಾಡುವಿಕೆ ಅಂತಕ್ಕಂಥದ್ದು ಎಲ್ಲ ಪೇಮೆಂಟ್ ಪ್ರೊಸೆಸ್ ಇನ್ GSTದ ಒಂದು ಪ್ರಮುಖ ಲಕ್ಷಣ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಜನರೇಷನ್ ಆಫ್ ಎಲೆಕ್ಟ್ರಾನಿಕ್ ಚಲನ್. ಈಗ ನಾವು ಬ್ಯಾಂಕ್‌ನಲ್ಲಿ ಚಲನ್ಸ್‌ಗಳನ್ನ ನೋಡ್ತೇವೆ. ನೀವೆಲ್ಲ ಗೊತ್ತಿರ್ಬೋದು ನಿಮ್ಗೆ. ಫೀಸ್ ತುಂಬ್ಲಿಕ್ಕೆ ಹೋಗ್ತೀರಿ. ಫೀಸ್ ತುಂಬಲಿಕ್ಕೆ ಹೋಗೋದ್ರೆ ಬ್ಯಾಂಕ್‌ನಲ್ಲಿ ಚಲನ್ ಇರ್ತಾವೆ. ಆ ಚಲನನ್ನ ಭರ್ತಿ ಮಾಡ್ಕೊಡ್ತೀರಿ. ಪ್ರಿಂಟೆಡ್ ಚಲನ್ ಯೂಸ್ ಮಾಡ್ತೀರಿ ನೀವು. ಅಥವಾ ಡಿ.ಡಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಪ್ರಿಂಟೆಡ್ ಫಾರ್ಮ್ ಇರ್ತಾವೆ. ಆ ಫಾರ್ಮನ್ನ ತುಂಬಿಕೊಡ್ತೀರಿ. ನೆಫ್ಟ್, ಆರ್.ಟಿ.ಜಿ.ಎಸ್ ಮಾಡ್ಬೇಕಂದ್ರೂ ಸಹಿತ ಅಲ್ಲೇ ಪ್ರಿಂಟೆಡ್ ಫಾರ್ಮ್ಸ್ ಇರ್ತಾವೆ, ಅವನ್ನೆಲ್ಲ ಯೂಸ್ ಮಾಡ್ತೀರಿ. ಬಟ್ ಇಲ್ಲಿ GST ಪೇಮೆಂಟ್ ಮಾಡುವಾಗ ಯಾವುದೇ ರೀತಿಯಾದಂಥ ಪ್ರಿಂಟೆಡ್ ಚಲನ್ಸ್ ಇರೋದಿಲ್ಲ. ಎಲ್ಲ ಚಲನ್‌ಗಳನ್ನು ಸಹಿತ ನಾವು GSTN ಕಾಮನ್ ಪೋರ್ಟಲ್‌ಗೆ ಲಾಗಿನ್ ಆಗಿ ಜನರೇಟ್ ಮಾಡ್ಕೊಳ್ಬೇಕು. ಅಲ್ಲೇ GSTN ಅಂದ್ರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಕರಿತೇವೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತೇಳಿ. ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕಿಗೆ ಹೋದ್ರೆ ಲಾಗಿನ್ ಆಗ್ಬೇಕು ನಾವು ಈ ಕಾಮನ್ ಪೋರ್ಟಲು. ಅದ್ರಾಗ ನಾವು ಜನರೇಟ್ ಚಲನ್ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ. ಅದನ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಚಲನ್ ಜನರೇಟ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಚಲನನ್ನ ನಾವು ಜನರೇಟ್ ಮಾಡ್ಕೊಳ್ಬೇಕು. ಸೊ ಎಲೆಕ್ಟ್ರಾನಿಕ್ ಚಲನದ ಜನರೇಷನ್‌ದು ಇನ್ನೊಂದು ಈ ಪೇಮೆಂಟ್ ಪ್ರೊಸೆಸ್ಸಿನ ಲಕ್ಷಣ ಅಂತೇಳಿ ಕರಿಬೋದು. ಅಂದ್ರೆ ಯಾವುದೇ ರೀತಿಯಾದಂಥ ಪ್ರಿಂಟೆಡ್ ಚಲನ್ಸ್ ಅನ್ನ ಬಳಕೆ ಮಾಡೋದಿಲ್ಲ ಈ ಪ್ರೊಸೆಸ್‌ನಲ್ಲಿ ಅಂತೇಳಿ. ದೆನ್ ಥರ್ಡ್ ಒನ್ ಇಸ್ ದಟ್ ಆಫ್ ದ ಟ್ಯಾಕ್ಸ್ ಪೇಯರ್ ಫ್ರೆಂಡ್ಲಿ ಮೆಥಡ್. ATM ಎನಿ ಟೈಮ್ ಅಂತ ಕರೀತಾರಲ್ಲ, ಎನಿ ಟೈಮ್ ಅಂತ ಎನಿವೇರ್ ಅಂತೇಳಿ. ಸೊ ಹಾಗೆ ಇದು ಟ್ಯಾಕ್ಸ್ ಫ್ರೆಂಡ್ಲಿ ಮೆಥಡ್ ಆಗಿದೆ. ಸೊ ದಿಸ್ ಮೆಥಡ್ ಈಸ್ ವೆರಿ ಫ್ರೆಂಡ್ಲಿ. ಇಟ್ ಮೀನ್ಸ್ ದಟ್ ವೆರಿ ಕನ್ವೀನಿಯಂಟ್ ಟು ದ ಟ್ಯಾಕ್ಸ್ ಪೇಯರ್ಸ್ ಆಸ್ ಇಟ್ ಫೆಸಿಲಿಟೇಟ್ಸ್ ದ ಟ್ಯಾಕ್ಸ್ ಪೇಯರ್ ಹಸಲ್ ಫ್ರೀ ಆ್ಯಂಡ್ ಎನಿ ಟೈಮ್ ಎನಿವೇರ್ ಮೋಡ್ ಆಫ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಅಂದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಭಾಳ ಸುಲಭವಾಗಿ ಆ, ಹಣ ಟ್ಯಾಕ್ಸನ್ನು ಸಂದಾಯ ಮಾಡ್ತಕ್ಕಂಥ ಒಂದು ವಿಧಾನ ಇದಾಗಿದೆ ಅಂತ ಹೇಳ್ಬೋದು. ATM ಅಂತ ಕರಿತೇವಲ್ಲ ನಾವು, ಎನಿ ಟೈಮ್ ಮನಿ ಅನ್ನೋದು ಬದಲಿ ಇಲ್ಲಿ ಎನಿ ಟೈಮ್ ಎನಿವೇರ್ ಪೇಮೆಂಟ್ ಮೆಥಡ್ ಅಂತೇಳಿ ನಾವು ಅನ್ಕೊಳ್ಬೋದು. ಸೊ ನಾವು ಯಾವಾಗ ಬೇಕಾದ್ರೂ ಹಣವನ್ನು ಸಂದಾಯ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ನಾವು ಹಣವನ್ನು ಸಂದಾಯ ಮಾಡ್ಬೋದು. ಸೊ ಈಗ ನಾವು ಆ, ನಮ್ಮ ಊರಲ್ಲಿ ಈಗ ರಾಣೆಬೆನ್ನೂರಿನಲ್ಲಿ ನಾನಿರೋದು. ರಾಣೆಬೆನ್ನೂರಿನಲ್ಲೇನೆ ಹಣ ಸಂದಾಯ GST ಪೇಮೆಂಟ್ ಮಾಡ್ಬೇಕಂತೇನಿಲ್ಲ. ನಾವು ಬೇರೆ ಎಲ್ಲಾದ್ರೂ ಇದ್ಕೊಂಡು ನನ್ನ ಪೋರ್ಟಲ್‌ಗೆ GSTN ಪೋರ್ಟಲ್‌ಗೆ ಲಾಗಿನ್ ಆಗಿ ನಾನು ಹಣವನ್ನು ಪೇಮೆಂಟ್ ಮಾಡ್ಬೋದು. ಎನಿ ಟೈಮ್ ಯಾವಾಗ ಬೇಕಾದ್ರೂ ನಾವು ಪೇಮೆಂಟನ್ನು ಮಾಡ್ಕೊಳ್ಬೋದು. ಸೊ ಈಗ ಬ್ಯಾಂಕಿಂಗ್‌ಗಳೆಲ್ಲ ಏನಂತಂದ್ರೆ ಬಿಸ್ನೆಸ್ ಅವರ್ಸ್ ಅದಾವ, ವರ್ಕಿಂಗ್ ಅವರ್ಸ್ ಅದಾವು. ಬಟ್ ಇಲ್ಲಿ ನಾವೆಲ್ಲ ಎಲೆಕ್ಟ್ರಾನಿಕ್ ಮೋಡ್‌ನಿಂದ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಯಾವಾಗ ಬೇಕಾದಾಗನು ನಾವು ಪೇಮೆಂಟನ್ನು ಮಾಡ್ಬೋದು. ನೀವು ಗೊತ್ತಿರ್ಬೋದು ನಿಮಗೆಲ್ಲ ಈಗ ಪೇಟಿಎಮ್ ಮಾಡ್ತೀರಿ ಅಥವಾ ಗೂಗಲ್ ಪೇಮೆಂಟ್ ಮಾಡ್ತೀರಿ. ಅವನ್ನ ಬೇಕಾದಾಗ ಮಾಡ್ಬೋದು. ರಾತ್ರಿ 12 ಗಂಟೆ ಮಾಡ್ಬೋದು, ಬೆಳಿಗ್ಗೆ ಮಾಡ್ಬೋದು. ಆದ್ರೆ ಬ್ಯಾಂಕ್‌ನಲ್ಲಿ ಹಂಗಾಗೋಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ಅಷ್ಟೇ ನಾವು ಪೇಮೆಂಟ್ ಮಾಡೋದು, ಹಣ ತಕ್ಕೊಳ್ಳೋದು ಇರ್ತೈತೆ. ಹಾಗೆ ಇಲ್ಲೇ ಎಲೆಕ್ಟ್ರಾನಿಕ್ ಮೋಡ್‌ನಲ್ಲಿ ಯಾವುದೇ ರೀತಿಯ ಟೈಮ್ ಬಾರ್ ಇಲ್ಲ ಅಂತೇಳಿ ಹೇಳ್ಬೋದು. ಯಾವಾಗ ಬೇಕಾದ್ರೂ 24 ಅವರ್ಸ್‌ನು ನಾವು ಏನು ಮಾಡ್ಬೋದು ಅಂತಂದ್ರೆ ಪೇಮೆಂಟನ್ನು ಮಾಡ್ಬೋದು. ಹಾಗಾಗ್ಬಿಟ್ಟು ಇದು ಟ್ಯಾಕ್ಸ್ ಪೇಯರ್ ಫ್ರೆಂಡ್ಲಿ ಮೆಥಡ್ ಅಂತೇಳಿ ಇನ್ನೊಂದು ಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂಡ್ ದೆನ್ ಅನದರ್ essential is that speedy maintenance of tax, speedy remittance of tax to government. ಅಂದರೆ ಗೌರ್ಮೆಂಟಿಗೆ ಶೀಘ್ರವೇ ಟ್ಯಾಕ್ಸನ್ನು ನಾವು ವರ್ಗಾವಣೆ ಮಾಡ್ಬೋದು ಅಥವಾ ಸಂದಾಯ ಮಾಡ್ಬೋದು ಅಂತೇಳಿ. ಯಾವುದೇ ರೀತಿಯ ಡಿಲೇ ಇಲ್ಲ ಅಥವಾ ತಡ ಆಗೋದಿಲ್ಲ. ಇಮಿಡಿಯೇಟ್ ಆಗಿ ನಾವು ಈ ಲಾಗಿನ್ ಆಗಿ ಪೇಮೆಂಟ್ ಅಂತೇಳಿ ಆಪ್ಷನ್ನ ನಾವು ಒತ್ತಿಬಿಟ್ರೆ ಸಾಕು, ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಅಮೌಂಟು ಹೋಗಿಬಿಡುತ್ತೆ. ಸೊ ಅಷ್ಟು
ತ್ವರಿತವಾಗಿ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಸಂದಾಯ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಸು ಇದಾಗಿದೆ ಅಂತೇಳಿ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ದ ಫಾಸ್ಟರ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್. ಹಾಗಾದರೆ ಸ್ಪೀಡಿ ರೆಮಿಟೆನ್ಸ್ ಅಷ್ಟೇ ಅಲ್ಲ, ಮತ್ತು ಫಾಸ್ಟರ್ ಅಕೌಂಟಿಂಗ್ ಆ್ಯಂಡ್ ರೆಕಾರ್ಡಿಂಗ್. ಇಟ್ ಮೀನ್ಸ್ ದಟ್ ಅಕೌಂಟಿಂಗ್, ರೆಕಾರ್ಡಿಂಗ್ ಆಫ್ ಅಕೌಂಟ್ ಆ್ಯಂಡ್ ರಿಪೋರ್ಟಿಂಗ್ ಕ್ಯಾನ್ ಬಿ ಮೇಡ್ very faster at a faster rate. That is why it is another essential is that faster accounting and reporting. ಹಂಗಂದ್ರೆ ಇಲ್ಲೇ ಅಕೌಂಟಿಂಗ್ನು ಭಾಳ ಬೇಗ ಆಗುತ್ತೆ ರೆಕಾರ್ಡ್ ಮಾಡೋದು, ಮತ್ತು ರಿಪೋರ್ಟ್ ಮಾಡೋದು ಸಹಿತ ಭಾಳ ತ್ವರಿತವಾಗಿ ಆಗ್ತೈತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಸಿಂಪ್ಲಿಫೈಡ್ ಪ್ರೊಸೀಜರ್ ಫಾರ್ ಬ್ಯಾಂಕ್ಸ್. ಸೊ ಬ್ಯಾಂಕ್ಸಿಗೆ ಭಾಳ ಸಂಕ್ಷಿಪ್ತವಾಗಿರ್ತಕ್ಕಂಥ, ಭಾಳ ಸುಲಭವಾಗಿರ್ತಕ್ಕಂಥ ವಿಧಾನ ಇದಾಗಿದೆ ಅಂತೇಳಿ ಹೇಳ್ಬೋದು. ದೆನ್ ಲಾಜಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಡಾಟಾ ಇನ್ ಎಲೆಕ್ಟ್ರಾನಿಕ್ ಫಾರ್ಮೆಟ್. ಹಾಗಾದರೆ ಕಲೆಕ್ಷನ್ ಆಫ್ ಡಾಟಾ ಇದೆಯಲ್ಲ, ಇದು ಭಾಳ ಲಾಜಿಕಲ್ ಆಗಿದೆ, ಇನ್ ದ ಎಲೆಕ್ಟ್ರಾನಿಕ್ ಫಾರ್ಮೆಟ್ನಲ್ಲಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ರೀಕನ್ಸಿಲೇಷನ್ ಆಫ್ ಆಲ್ ರೆಸಿಪ್ಟ್ಸ್. ಹಾಗಾದರೆ ಎಲ್ಲ ರೆಸಿಪ್ಟ್ಸ್ಗಳನ್ನು ಎಲೆಕ್ಟ್ರಾನಿಕ್ ವೇದಲ್ಲಿ ರೀಕನ್ಸಿಲ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಲಕ್ಷಣವನ್ನು ಸಹಿತ ಈ ಪೇಮೆಂಟ್ ಪ್ರೊಸೆಸ್ ಹೊಂದಿದೆ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲ ಜಿ ಎಸ್ ಟಿ ಪೇಮೆಂಟ್ ಪ್ರೊಸೆಸ್ಸಿನ ಲಕ್ಷಣಗಳು ಅಂತೇಳಿ ಹೇಳ್ಬೋದು. ದೆನ್ some technical terms are used in the payment process. Let us see the abbreviations and their long forms of the abbreviations, technical terms used in the payment process. First one is GSTN. GSTN stands for Goods and Service Tax Network. ಅಂದರೆ ಜಿ ಎಸ್ ಟಿ ಎನ್ ಅಂತೇಳಿ ಇದನ್ನು ಎಕ್ಸ್ಪಾಂಡ್ ಮಾಡಿದರೆ ಅದರ ಅರ್ಥ ಏನು ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್. ಆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕಿಗೆ ಜಿ ಎಸ್ ಟಿ ಎನ್ ಅಂತ ಕರಿತೀವಿ. ನೆಕ್ಸ್ಟು ಸಿ ಪಿ ಐ ಎನ್ ಅಂತೇಳಿ ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ. ಸಿ ಪಿ ಐ ಎನ್, ಸಿ ಸ್ಟ್ಯಾಂಡ್ಸ್ ಫಾರ್ ಕಾಮನ್, ಪಿ ಸ್ಟ್ಯಾಂಡ್ಸ್ ಫಾರ್ ಪೋರ್ಟಲ್, ಐ ಸ್ಟ್ಯಾಂಡ್ಸ್ ಫಾರ್ ಐಡೆಂಟಿಫಿಕೇಷನ್, ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್. ಸೊ ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರ್, and it is a 4-digit number, sorry 14 digit number. 14 ಡಿಜಿಟ್ ನಂಬರು ಇದಾಗಿದೆ ಅಂಥೇಳಿ ಹೇಳ್ಬೋದು. ಸೊ ಇಲ್ಲೇ ಇದು ತಪ್ಪಾಗಿ ಪ್ರಿಂಟ್ ಆಗಿದೆ, ಬರೀ 14 ಡಿಜಿಟ್ ಅಂತ ಅಷ್ಟೇ ತೆಗೆದುಕೊಳ್ಳಿ, 14 ಡಿಜಿಟು. ಸೊ ಇಟ್ ಈಸ್ ಟು ಬಿ ರಿಮೂವ್ಡ್ ಎನಿವೆ. ದೆನ್ ಸಿ ಐ ಎನ್, ಚಲನ್ ಐಡೆಂಟಿಫಿಕೇಷನ್ ನಂಬರ್. So this challan identification number consists of 17 digit, that is 14 digit of CPIN, common portal identification number in 14 digit. Then 3 ಬ್ಯಾಂಕ್ ಕೋಡ್ ಡಿಜಿಟ್ ಇರ್ತವೆ. ಸೊ 3 + 14 ಸೇರಿಸಿ 17 ಡಿಜಿಟ್ ನಂಬರನ್ನು ಹೊಂದಿರತಕ್ಕಂಥದ್ದು ಸಿ ಐ ಎನ್, ಚಲನ್ ಐಡೆಂಟಿಫಿಕೇಷನ್ ನಂಬರ್ ಅಂಥೇಳಿ. ಆ್ಯಂಡ್ ದೆನ್ ಇದಿಲ್ಲೇ ರಿಪೀಟ್ ಆಗಿದೆ, ಸೊ ಇಲ್ಲಿ ಇದನ್ನು ಅನ್ಬೇಡ್ರಿ. ಇಲ್ಲಿ ಬರೀ ಕಾಮನ್ ಪೋರ್ಟಲ್ ಐಡೆಂಟಿಫಿಕೇಷನ್ ನಂಬರು 14 ಡಿಜಿಟ್ ಇದ್ದು, ಸಿ ಐ ಎನ್ನು ಚಲನ್ ಐಡೆಂಟಿಫಿಕೇಷನ್ ನಂಬರು 17 ಡಿಜಿಟು. 17ಅಲ್ಲಿ 14 ಡಿಜಿಟು ಸಿ ಪಿ ಐ ಎನ್ನದ್ದು, ದೆನ್ 3 ಡಿಜಿಟು ಬ್ಯಾಂಕಿಂಗ್ ಕೋಡ್ ಆಗಿದೆ. ಆ್ಯಂಡ್ ಇಟ್ ಈಸ್ ಜನರೇಟೆಡ್ ಬೈ ಬ್ಯಾಂಕ್ ಆನ್ ರಿಸಿಪ್ಟ್ ಆಫ್ ಪೇಮೆಂಟ್. ಸೊ ಪೇಮೆಂಟನ್ನು ರಿಸೀವ್ ಮಾಡ್ಕೊಳತ್ಲೆ ಬ್ಯಾಂಕ್ನವರು ಜನರೇಟ್ ಮಾಡ್ತಕ್ಕಂಥ ನಂಬರ್ ಇದು ಚಲನ್ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ, ಅಂದರೆ ಚಲನನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಟ್ಟಂಥ ನಂಬರ್ ಅಂತೇಳಿ. Then BRN, bank reference number. It is a transaction number given by bank for payment against the challan. ನಾವು ಚಲನನ್ನು ಕೊಡ್ತೇವಲ್ಲ, ಚಲನ್ ಕೊಟ್ಟಿದ್ದಕ್ಕೆ ಅವರು ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಕೊಡ್ತಕ್ಕಂಥ ನಂಬರ್, ರೆಫರೆನ್ಸ್ ನಂಬರು, ಅದಕ್ಕೆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಂತ ಕರಿತೀವಿ. ದೆನ್ ಇ ಎಫ್ ಪಿ ಬಿ, ಎಲೆಕ್ಟ್ರಾನಿಕ್ ಫೋಕಲ್ ಪಾಯಿಂಟ್ ಬ್ರಾಂಚ್. ಎಲೆಕ್ಟ್ರಾನಿಕ್ ಫೋಕಲ್ ಪಾಯಿಂಟ್ ಬ್ರಾಂಚ್ ಈಸ್ its short form is EFPB, and it is authorized bank number. It is authorized bank number anteli. So these are the few technical terms used in the payment process. Then ledgers to be maintained. ಹಾಗಾದರೆ ಈ ಪೇಮೆಂಟ್ ಪ್ರೊಸೆಸ್ನಲ್ಲಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರು ಕೆಲವೊಂದು ಲೆಡ್ಜರ್ಸನ್ನು, ಅಂದರೆ ಎಲೆಕ್ಟ್ರಾನಿಕ್ ಮೋಡ್ನಲ್ಲಿ, ನಾಟ್ ಇನ್ ದ ಬುಕ್ ಫಾರ್ಮೆಟ್, ಎಲೆಕ್ಟ್ರಾನಿಕ್ ಮೋಡ್ ಫಾರ್ಮ್ನಲ್ಲಿ ಲೆಡ್ಜರ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ದೋಸ್ ಲೆಡ್ಜರ್ಸ್ ಆರ್, ದೇರ್ ಆರ್ 3
ledgers to be maintained, namely first one electronic tax liability ledger, and then electronic cash ledger, then electronic credit ledger. So in this way, these three ledgers are to be maintained for the payment of GST. ಒಂದನೇದು ಇಲ್ಲಿ 3 ಲೆಡ್ಜರ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನಾಟ್ ಇನ್ ದ ಫಾರ್ಮ್ ಆಫ್ ಬುಕ್ ಫಾರ್ಮ್ನಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲೇನೆ 3 ಲೆಡ್ಜರ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಯಾವುದು ಅಂತಂದ್ರೆ ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಅಂತೇಳಿ, ಇನ್ನೊಂದು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಅಂತೇಳಿ, ದೆನ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಅಂತೇಳಿ ಇದು ಮಾಡ್ತಾರೆ. ಸೊ ಹಾಗಾದ್ರೆ ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಅಂತಂದ್ರೆ ಏನು ನೋಡೋಣಂತೆ. ಸೊ ದಿಸ್ ಲೆಡ್ಜರ್ ಶೋಸ್ total tax liability of the registered person during any particular time. It is debited with all amounts payable. ಹಾಗಾದ್ರೆ ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಏನ್ ತೋರಿಸುತ್ತೆ ಅಂತಂದ್ರೆ ಆ ಟ್ಯಾಕ್ಸ್ ಪೇಯರ್ನ ಲಯಬಿಲಿಟಿ ಎಷ್ಟಿದೆ ಅಂದ್ರೆ ಟ್ಯಾಕ್ಸ್ ಪೇಯಬಲ್, ಹೌ ಮಚ್ ಟ್ಯಾಕ್ಸ್ ಹಿ ಹ್ಯಾಸ್ ಟು ಪೇ ಅನ್ನೋದನ್ನ ತೋರಿಸ್ತಕ್ಕಂಥದ್ದು ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಅಂತ ಹೇಳಿ. ಹಾಗಾದ್ರೆ ಈ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಅನ್ನ ಎಲ್ಲ ಅಮೌಂಟ್ ಏನು ಕೊಡಬೇಕಾಗಿರ್ತಲ್ಲ ಆ ಅಮೌಂಟ್ ನಿಂದ ಡೆಬಿಟ್ ಮಾಡಿ. ಇಟ್ ಈಸ್ ಡೆಬಿಟೆಡ್ ವಿತ್ ಆಲ್ ಅಮೌಂಟ್ಸ್ ಪೇಬಲ್. ಎಷ್ಟು ಅಮೌಂಟ್ ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನು ಈ ಲೆಡ್ಜರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹೌ ಮಚ್ ಟ್ಯಾಕ್ಸ್ ಈಸ್ ಟು ಬಿ ಪೇಡ್, ಆರ್ ಹೌ ಮಚ್ ಇಂಟ್ರೆಸ್ಟ್ ಈಸ್ ಟು ಬಿ ಪೇಡ್, ಹೌ ಮಚ್ ಪೆನಾಲ್ಟಿ ಈಸ್ ಟು ಬಿ ಪೇಡ್. that one that we will come to know by looking to the ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್. ಹಾಗಾದ್ರೆ ಇದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಟ್ಯಾಕ್ಸ್ ಕೊಡಬೇಕಾಗಿದೆ, ಎಷ್ಟು ಇಂಟ್ರೆಸ್ಟ್ ಕೊಡಬೇಕಾಗಿದೆ, ಎಷ್ಟು ಫೈನ್ ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ಅಂತೇಳಿ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಅಂತೇಳಿ. ಸೊ ಇಟ್ ಈಸ್ ಎ ಲೆಡ್ಜರ್ ಮೇಂಟೈನ್ಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಅಮೌಂಟ್ ಡೆಪಾಸಿಟೆಡ್ ಇನ್ ಎನಿ ಫಾರ್ಮ್ ಈಸ್ ಕ್ರೆಡಿಟೆಡ್ ಟು ದಿಸ್ ಲೆಡ್ಜರ್. ನೋಡಿ, ಹಾಗಾದ್ರೆ ಯಾವುದೇ ಅಮೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡಿದ್ರು ಸಹಿತ ಆ ಅಮೌಂಟ್ ಕ್ರೆಡಿಟ್ ಮಾಡಿದ್ದನ್ನ ಈ ಅಮೌಂಟ್ ಯಾವುದೇ ಡೆಪಾಸಿಟ್ ಮಾಡಿದ್ರು ಸಹಿತ ಅದನ್ನ ಈ ಲೆಡ್ಜರ್ಗೆ ನಾವು ಕ್ರೆಡಿಟ್ ಮಾಡ್ತೇವೆ ಅಂತ ಹೇಳ್ಬೋದು. ಅಂಡ್ ಇಟ್ ಡಿಫಿಕ್ಟ್ಸ್ ದ ನೆಟ್ ಡೆಪಾಸಿಟ್ ಮೇಡ್ ಆಫ್ಟರ್ ಪೇಯಿಂಗ್ ದ ಟ್ಯಾಕ್ಸ್, ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಅಂಡ್ ಫೀಸ್. ಅಂದ್ರೆ ಇಂಟ್ರೆಸ್ಟ್ ಕೊಟ್ಟ ಮೇಲೆ, ಪೆನಾಲ್ಟಿ ಕೊಟ್ಟ ಮೇಲೆ, ಅಥವಾ ಫೀಸ್ ಅನ್ನು ಕೊಟ್ಟ ಮೇಲೆ, ಅಥವಾ ಟ್ಯಾಕ್ಸ್ ಅನ್ನು ಕೊಟ್ಟ ಮೇಲೆ ಎಷ್ಟು ಅಮೌಂಟು ಕ್ರೆಡಿಟ್ ನಲ್ಲಿ ಇದೆ ಅಂತಕ್ಕದ್ದನ್ನ ತೋರಿಸ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್. ಅಂಡ್ ದೆನ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್, ಇಟ್ ರೆಕಾರ್ಡ್ಸ್ ಆಲ್ ಪೇಮೆಂಟ್ಸ್ ಮೇಡ್ ಆನ್ ಇನ್ಪುಟ್ಸ್. ಎವ್ರಿ ಕ್ಲೇಮ್ ಆಫ್ ITC is credited to this ledger and debited with utilization towards output tax. ಹಾಗಾದ್ರೆ ITC ಅಂತ ಕರಿತೇವೆ ನಾವು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ. ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಜಮಾ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್. ಹಾಗಾದ್ರೆ ಈ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ನಲ್ಲಿ ಇರ್ತಕ್ಕಂಥ ಕ್ರೆಡಿಟ್ ಅಮೌಂಟ್ ಅನ್ನ ನಾವೇನ್ ಮಾಡ್ಬೋದು ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ it is debited with utilization towards output tax. So that ledger is called as the electronic credit ledger ಅಂತೇಳಿ. ಸೊ ಹಾಗಾಗಿ ಈ 3 ಟೈಪ್ಸ್ ಲೆಡ್ಜರ್ ಅನ್ನ ನಾವು ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಎಕ್ಸಾಮಿನೇಷನ್ಗೆ ಲೆಡ್ಜರ್ಸ್ ಟು ಬಿ ಮೇಂಟೈನ್ಡ್, ವಾಟ್ ಆರ್ ದ ಲೆಡ್ಜರ್ಸ್ ಟು ಬಿ ಮೇಂಟೈನ್ಡ್ ಅಂತ ಕೇಳ್ಬೋದು. ಅಥವಾ ಇವೆಲ್ಲ ಮೂರಲ್ಲಿ ಯಾವ್ದಾದ್ರು ಒಂದು ಲೆಡ್ಜರ್ ಅನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಅಂದ್ರೆ ಏನಂತ ಕೇಳ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಲಯಬಿಲಿಟಿ ಲೆಡ್ಜರ್ ರಿಜಿಸ್ಟರ್ ಅಂತ ಕೇಳ್ಬೋದು, ಅಥವಾ ಲೆಡ್ಜರ್ ಅಂತ ಕೇಳ್ಬೋದು. ಸೊ ಹೀಗೆ 2 ಮಾರ್ಕ್ಸಿಗೂ ಬರ್ಬೋದು, ಅಥವಾ 5 ಮಾರ್ಕ್ಸಿಗೂ ಇವುಗಳನ್ನ ಕೇಳ್ಬೋದು. ಇಲ್ಲ 5 ಮಾರ್ಕ್ಸಿಗೆ ನಾವು ಆಗಲೇ ಡಿಸ್ಕಷನ್ ಮಾಡಿದ್ವಲ್ಲ ಅದನ್ನು ಸಹಿತ ಕೇಳ್ಬೋದು. ಯಾವುದು ಅಂತಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಕೇಳ್ಬೋದು, ಎಕ್ಸ್ಪಾಂಡ್ GSTN ಅಂತ ಕೇಳ್ಬೋದು, ಅಥವಾ CPIN ಅಂತ ಕೇಳ್ಬೋದು, ಅಥವಾ ಎಸೆನ್ಷಿಯಲ್ಸ್ ಆರ್ ಫೀಚರ್ಸ್ ಆಫ್ ದ ಪೇಮೆಂಟ್ ಪ್ರೊಸೆಸ್ ಇನ್ GST ಅಂತೇಳಿ ಕೇಳ್ಬೋದು. ಸರ್, ನಾವು ಫೀಚರ್ಸ್ ನೋಡಿದ್ವಿ, ಆನಂತರ ಟೆಕ್ನಿಕಲ್ ಟರ್ಮ್ಸ್ ನೋಡಿದ್ವಿ, ಅಥವಾ ಲೆಡ್ಜರ್ಸ್ ಮೇಂಟೈನ್ ಮಾಡೋದನ್ನು ನೋಡಿದ್ವಿ. ಲೆಟ್ ಅಸ್ ಸಿ ದ ಮೋಡ್ಸ್ ಆಫ್ ಪೇಮೆಂಟ್ ಆಫ್ GST ಅಂತ ಹೇಳಿ. ಹಾಗಾದ್ರೆ ದೇರ್ ಆರ್ 2 ಮೇನ್ ಮೆಥಡ್ಸ್. ಒನ್ ಈಸ್ ಆನ್ಲೈನ್ ಬ್ಯಾಂಕಿಂಗ್ and another one is over the counter payment. Online banking may be of 3 types, that is through internet banking, then by use of debit and credit cards, and then NEFT and RTGS. ಸೊ ನೆಫ್ಟ್ RTGS ಮೂಲಕ ಅಥವಾ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಬಳಸಿ
ನಾವು ಪೇಮೆಂಟನ್ನು ಮಾಡ್ತಾ ಇದ್ದರೆ ಅದಕ್ಕೆ ಆನ್ಲೈನ್ ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ. ಆ್ಯಂಡ್ ಇನ್ನೊಂದು ಓವರ್ ದ ಕೌಂಟರ್ ಪೇಮೆಂಟ್ ಮೆಥಡ್ ಅಂತೇಳಿದೆ. ಹಾಗಾದರೆ ಓವರ್ ದ ಕೌಂಟರ್ ಪೇಮೆಂಟ್ ಮೆಥಡು ₹10,000ವರೆಗೂ ಮಾತ್ರ. ನಾವು ₹10,000ವರೆಗೂ ಟ್ಯಾಕ್ಸ್ ಕಟ್ತಾ ಇದ್ರೆ ಅಥವಾ ಪೆನಾಲ್ಟಿ ಕಟ್ತಾ ಇದ್ರೆ ಅಷ್ಟನ್ನು ಮಾತ್ರ ನಾವು ಓವರ್ ದ ಕೌಂಟರ್ ಅಂದರೆ ಬ್ಯಾಂಕಿಗೆ ಹೋಗಿ ಕೌಂಟರ್ನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಏನೇನು ಕರ್ತಾರೆ ಅಂದರೆ ಓವರ್ ದಿ ಕೌಂಟರ್ ಪೇಮೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಅದ್ರ ಥ್ರೆಶೋಲ್ಡ್ ಲಿಮಿಟ್ ಎಷ್ಟು ಅಂತಂದ್ರೆ ಅಪ್ ಟು 10,000 ಪರ್ ಚಲನ್ ಪರ್ ಡೇ ಓನ್ಲಿ. ಸೊ ಒಂದು ದಿವಸಕ್ಕೆ ಒಂದು ಚಲನಿಗೆ ₹10,000 ಮಾತ್ರ ನಾವು ಬ್ಯಾಂಕ್ಗೆ ಹೋಗಿ ಕೌಂಟರ್ನಲ್ಲಿ ಕಟ್ಟಿ ಬರಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ಓವರ್ ದಿ ಕೌಂಟರ್ ಕ್ಯಾಶ್ ಆದರೂ ಕೊಡ್ಬೋದು ಅಥವಾ ಚೆಕ್ ಆದರೂ ಕೊಡ್ಬೋದು ಅಥವಾ ಡಿ ಡಿ ಆದರೂ ಕೊಡ್ಬೋದು. ಸೊ ಹೀಗೆ 2 ಮೆಥಡ್ ಅದಾವು. ಆನ್ಲೈನ್ ಬ್ಯಾಂಕಿಂಗ್ ಮೆಥಡ್ ಆ್ಯಂಡ್ ದೆನ್ ಓವರ್ ದಿ ಕೌಂಟರ್ ಪೇಮೆಂಟ್ ಮೆಥಡ್. ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಮತ್ತು ಇವು 3 ಮೆಥಡ್ಸನ್ನು ನಾವು ನೋಡ್ಬೋದು. 3 ವಿಧಗಳಲ್ಲಿ ನಾವು ಪೇಮೆಂಟನ್ನು ಮಾಡ್ಬೋದು. ಸೊ ದೀಸ್ ಆರ್ ದ 2 ಮೆಥಡ್ಸ್ ಆಫ್ ಮೋಡ್ಸ್ ಆಫ್ ಪೇಮೆಂಟ್. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಈಚ್ ಮೋಡ್. ಫಸ್ಟು ಸ್ಟೆಪ್ಸ್ ಆರ್ ಪ್ರೊಸೀಜರ್ ಫಾರ್ ಆನ್ಲೈನ್ ಪೇಮೆಂಟ್. ಈಗ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗಿತ್ತು ಅಂತಂದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಥವಾ ಯಾವ ಸ್ಟೆಪ್ಸನ್ನು ನೋಡ್ಕೊಳ್ಬೇಕು ಅಂತೇಳಿ. ಒಂದನೇದು ಲಾಗಿನ್ ಟು GSTN, ದಟ್ ಈಸ್ www.gst.government.in ಅಂತೇಳಿ ಟು ಎಕ್ಸೆಸ್ GST ಪೋರ್ಟಲ್. ಹಾಗಾದರೆ GST ಪೋರ್ಟಲ್ ಎಕ್ಸೆಸ್ ಮಾಡಬೇಕಂತಂದ್ರೆ ನಾವು www.gst.government.gov.in ಅಂತೇಳಿ ಇದಕ್ಕೆ ನಾವು ಲಾಗಿನ್ ಆದ್ವಿ ಅಂತಂದರೆ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ ಓಪನ್ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಕ್ಲಿಕ್ ಆನ್ ಸರ್ವಿಸಸ್ ಅಂತೇಳಿ ಅಂತೇಳಿ ಇರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ 2 ಆಪ್ಷನ್ಸ್ ಬರ್ತಾವೆ. ಒಂದು ಕ್ರಿಯೇಟ್ ಚಲನ್ ಅಂತೇಳಿ, ಇನ್ನೊಂದು ಪೇಮೆಂಟ್ ಅಂತೇಳಿ. ನೀವು ಈಗಾಗಲೇ ಚಲನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಚಲನ್ ಕ್ರಿಯೇಟ್ ಮಾಡೋದೇನು ಬೇಕಾಗಿಲ್ಲ. ಪೇಮೆಂಟ್ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತೇಳಿ. ಸೊ ಸೆಲೆಕ್ಟ್ ಪೇಮೆಂಟ್ ಅನ್ನತ್ಲೆ ಮತ್ತಲ್ಲಿ ಈ ಪೇಮೆಂಟು ಅಥವಾ ಕೌಂಟರ್ ಓಪನ್ ಕೌಂಟರ್ ಅಂತೇಳಿ ಬರ್ತೈತಿ. ಓವರ್ ದಿ ಕೌಂಟರ್ ಪೇಮೆಂಟ್ ಅಂತ ಬರ್ತಾವೆ. ಸೊ ನೀವು ಅಲ್ಲೇನು ಮಾಡ್ಕೊಳ್ಬೇಕಂತಂದ್ರೆ ಈ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಬೇಕು. ಈ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ನೀವು ಕ್ಲಿಕ್ ಆನ್ ಜನರೇಟ್ ಚಲನ್ ಅಂತೇಳಿ. ಜನರೇಟ್ ಚಲನ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಚಲನ್ ಓಪನ್ ಆಗುತ್ತೆ. ಆ ಚಲನ್ನಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು ಫಿಲಪ್ ಮಾಡ್ಕೊಳ್ಬೇಕು. ನಿಮ್ಮದು GST ನಂಬರು ಅಥವಾ ನಿಮ್ಮ ಹೆಸರು, ಡೇಟು, ಇನ್ವಾಯ್ಸ್ ಇವೆಲ್ಲ ಇರ್ತಾವೆ ಪರ್ಟಿಕ್ಯುಲರ್ಸು. ಅವನ್ನೆಲ್ಲ ಈ ಚಲನ್ನಲ್ಲಿ ತುಂಬಬೇಕು ನೀವು. ತುಂಬಿದ ನಂತರ ನೆಕ್ಸ್ಟು ನೀವು ಕ್ಲಿಕ್ ಆನ್ ನೆಟ್ ಬ್ಯಾಂಕಿಂಗ್ ಅಂತೇಳಿ, ನೆಟ್ ಬ್ಯಾಂಕಿಂಗ್ ಆಪ್ಷನ್ ಅಂತೇಳಿ. ಸೊ ನೆಟ್ ಬ್ಯಾಂಕಿಂಗ್ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ನಿಮಗೆ ಬ್ಯಾಂಕ್ಸ್ ಲಿಸ್ಟ್ ಬರ್ತವೆ. ನೀವು ಅಲ್ಲೇನು ಮಾಡಬೇಕಂದ್ರೆ ಚೂಸ್ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್. ನಿಮ್ಮ ಬ್ಯಾಂಕು, ನೀವು ಯಾವ ಬ್ಯಾಂಕ್ನಲ್ಲಿ ಪೇಮೆಂಟನ್ನು ಮಾಡಬೇಕಂತ ಇಷ್ಟಪಡ್ತೀರೋ ಅಥವಾ ನೀವು ಯಾವ ಬ್ಯಾಂಕ್ನಲ್ಲಿ ನಿಮ್ಮ ವ್ಯವಹಾರ ಇದೆಯೋ ಆ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊ. ಲಿಸ್ಟ್ ಬರ್ತೈತೆ ಅಲ್ಲಿ, ಸ್ಟೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಇವೆಲ್ಲ ಬರ್ತವೆ. ಅದರಲ್ಲಿ ನಿಮಗೆ ನೀವು ಯಾವ ಬ್ಯಾಂಕ್ನಲ್ಲಿ ಪೇಮೆಂಟ್ ಮಾಡ್ತಿದ್ರೋ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತೇಳಿ ಆಪ್ಷನ್ ಇದೆ. ಮೇಕ್ ಪೇಮೆಂಟ್ ಅಂತೇಳಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಲಾಸ್ಟಿಗೆ ಸಬ್ಮಿಟ್ ಬಟನ್ ಇರ್ತೈತಿ. ಸೊ ಯು ಹ್ಯಾವ್ ಟು ಕ್ಲಿಕ್ ದ ಸಬ್ಮಿಟ್ ಬಟನ್. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನಿಮ್ಮ ಪೇಮೆಂಟ್ ಅಲ್ಲಿಗೆ ಹೋಗ್ತೈತಿ. ನೆಕ್ಸ್ಟು ಫಾರ್ ಫ್ಯೂಚರ್ ರೆಫರೆನ್ಸು ಡೌನ್ಲೋಡ್ ದ ಚಲನ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಹಾಗಾದರೆ ಫ್ಯೂಚರ್ ರೆಫರೆನ್ಸ್ಗೆ ಆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಬೇಕು. ಸೊ ಇದು ಆನ್ಲೈನ್ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಮೆಥಡ್. ದೆನ್ ನೆಕ್ಸ್ಟು ಮೆಥಡ್ ಈಸ್ ಆನ್ಲೈನ್ ಪೇಮೆಂಟ್ನಲ್ಲಿ ನೆಟ್ ಬ್ಯಾಂಕಿಂಗ್ನಲ್ಲೇ ಇದರಲ್ಲಿ ಇನ್ನೊಂದು ಯಾವುದಂತಂದ್ರೆ ಪೇಮೆಂಟ್ ಥ್ರೂ RTGS ಆ್ಯಂಡ್ ನೆಫ್ಟ್ ಅಂತೇಳಿ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತೇಳಿ. ಸೊ ಇವು 2 ಮೆಥಡ್ನಲ್ಲಿ ನೀವು ಮತ್ತೆ ಪೇಮೆಂಟನ್ನು ಮಾಡ್ಬೋದು. ಸೊ ಅಂದರೆ ಅಲ್ಲೇ ಏನು ಮಾಡ್ತೇವೆ ನಾವು ನೆಟ್ ಬ್ಯಾಂಕಿಂಗ್ನಲ್ಲಿ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ತೀವಿ. ಇಲ್ಲೇ ನೆಫ್ಟ್ ಆ್ಯಂಡ್ RTGS ಮೂಲಕ ನಾವು ಪೇಮೆಂಟನ್ನು ಮಾಡ್ತೀವಿ. ಸೊ ಇನ್ ದಿಸ್ ವೇ, in this case, first again we have to log in to the into the GSTN portal, and after logging then we have to click ನೆಫ್ಟ್ ಆರ್ RTGS ಪೇಮೆಂಟ್ ಮೋಡ್ ಅಂತ ಬರ್ತೈತಿ. ಆ ಪೇಮೆಂಟ್ ಮೋಡ್ನಲ್ಲಿ RTGS ಅಥವಾ ನೆಫ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಅಗೇನ್ ಮತ್ತೆ
ಯು ಹ್ಯಾವ್ ಟು ಸೆಲೆಕ್ಟ್ ದ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್. ನೀವು ನಿಮ್ಮ ಬ್ಯಾಂಕನ್ನು ಬ್ಯಾಂಕ್ ಲಿಸ್ಟ್ ಬರ್ತೈತಿ. ಆ ಬ್ಯಾಂಕ್ ಲಿಸ್ಟ್ನಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಯು ಹ್ಯಾವ್ ಟು ಕ್ಲಿಕ್ ಜನರೇಟ್ ಎ ಚಲನ್ ಆಪ್ಷನ್. ಚಲನ್ ಆಪ್ಷನನ್ನು ಆಪ್ಷನ್ ಇರ್ತೈತಿ, ಅಲ್ಲೇ ಜನರೇಟ್ ಚಲನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಅದನ್ನೆಲ್ಲ ತುಂಬಬೇಕು ನೀವು, ಆಗಲೇ ಹೇಳಿದ್ನಲ್ಲ ಅದೇ ಥರ. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ದ ಪ್ರಿಂಟ್ಔಟ್ ಆಫ್ ಎ ಚಲನ್ ಆ್ಯಂಡ್ ವಿಸಿಟ್ ಯುವರ್ ಬ್ಯಾಂಕಿಂಗ್. ಸೊ ನೀವು ಆರ್ ಟಿ ಜಿ ಎಸ್ ನೆಫ್ಟ್ ಮೂಲಕ ಮಾಡ್ತೀರಿ ಅಂತಂದ್ರೆ ಚಲನನ್ನು ನೀವು ಫಿಲಪ್ ಮಾಡಿಕೊಂಡು ಡೀಟೇಲ್ಸನ್ನೆಲ್ಲ ಫಿಲಪ್ ಮಾಡಿಕೊಂಡು ಆ ಚಲನನ್ನು ಏನು ಮಾಡ್ಕೊಳ್ಬೇಕು, ಅದರದ್ದೊಂದು ಪ್ರಿಂಟೌಟ್ ತೆಗೆದುಕೊಳ್ಬೇಕು. ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ನೀವು ವಿಸಿಟ್ ಮಾಡಬೇಕು. ಅಲ್ಲಿ ಬ್ಯಾಂಕ್ ಆಪ್ಷನ್ ಇರ್ತೈತಲ್ಲ, ಯಾವ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತೀರಿ ಆ ಬ್ಯಾಂಕಿಗೆ ಹೋಗಬೇಕು. ಆ ಬ್ಯಾಂಕಿಗೆ ಹೋಗಿ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಥ್ರೂ ಚೆಕ್ ಇನ್ ಯುವರ್ ಬ್ಯಾಂಕ್. ಹಾಗಾದರೆ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮೂಲಕ ಆರ್ ಟಿ ಜಿ ಎಸ್ ಅಥವಾ ನೆಫ್ಟನ್ನು ನೀವು ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಬ್ಯಾಂಕ್ ವಿಲ್ ಪ್ರೊಸೆಸ್ ಯುವರ್ ಟ್ರಾನ್ಸಾಕ್ಷನ್ ಆ್ಯಂಡ್ ವಿಲ್ ಕನ್ಫರ್ಮ್ ವಿತಿನ್ 2 hours. 2 ತಾಸು ಒಳಗಡೆ ನಿಮ್ಮ ಟ್ರಾನ್ಸಾಕ್ಷನ್ ಬಗ್ಗೆ ಆ ಬ್ಯಾಂಕ್ನವರು ಕನ್ಫರ್ಮೇಷನನ್ನು ಕೊಡ್ತಾರೆ. ದೆನ್ ಪೇಮೆಂಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್. ಹಾಗಾದರೆ ನಿಮ್ಮ ಪೇಮೆಂಟ್ ಆಗಿದ್ದ ಬಗ್ಗೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಪೇಮೆಂಟ್ ಥ್ರೂ ಆರ್ ಟಿ ಜಿ ಎಸ್ ಆರ್ ನೆಫ್ಟ್ ಅಂತೇಳಿ. ನೆಕ್ಸ್ಟ್ ಲಾಸ್ಟ್ ಮೆಥಡ್ ಯಾವುದಂತಂದ್ರೆ ಸ್ಟೆಪ್ಸ್ ಫಾರ್ ಓವರ್ ದಿ ಕೌಂಟರ್ ಮೆಥಡ್ ಅಂತೇಳಿ ನಾನು ಹೇಳಿದ್ದೀನಿ. ಹಾಗಾದರೆ ಓವರ್ ದಿ ಕೌಂಟರ್ ಮೆಥಡ್ ಮಾಡಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ರಿ, ಥ್ರೆಶೋಲ್ಡ್ ಲಿಮಿಟ್ ಇದೆ ಅದಕ್ಕೆ. ಎಷ್ಟು ಅಂತಂದ್ರೆ ಅಪ್ ಟು 10,000 ಪರ್ ಚಲನ್ ಪರ್ ಡೇ. ಒಂದು ದಿವಸಕ್ಕೆ ಒಂದು ಚಲನ್ಗೆ 10,000 ರೂಪಾಯಿ ಮಾತ್ರ ನೀವೇನು ಮಾಡ್ಬೋದು ಅಂದರೆ ಬ್ಯಾಂಕಿನ ಕೌಂಟರ್ನಲ್ಲೇ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಇದು ಪ್ರೊಸೆಸ್ ಹೇಗೆ ಅಂತಂದ್ರೆ ಅಗೇನ್ ಯು ಹ್ಯಾವ್ ಟು ಕ್ಲಿಕ್, ಅಲ್ಲಿ ಮತ್ತೆ ನಾವು ಹೇಳಿದ್ವಲ್ಲ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಮೋಡ್ ಆಫ್ ಪೇಮೆಂಟ್ ಬರುತ್ತೆ. ಮೋಡ್ ಆಫ್ ಪೇಮೆಂಟ್ನಲ್ಲಿ ನೀವು ಆಗಲೇ ಹಾಗೆ ಆರ್ ಟಿ ಜಿ ಎಸ್ಸು ನೆಫ್ಟು ಆನ್ಲೈನ್ ಬ್ಯಾಂಕಿಂಗ್ ಅವೆಲ್ಲ ಇರಲಿಲ್ಲ. ಅದು ಬೇಡ ಅಂತಂದರೆ ನೀವು ಓವರ್ ದಿ ಕೌಂಟರ್ ಪೇಮೆಂಟ್ ಅಂತೇಳಿ ಇರ್ತೈತೆ ಆಪ್ಷನ್ನು. ಅದಕ್ಕೆ ನೀವು ಕ್ಲಿಕ್ ಮಾಡಿದರೆ ನೀವು ಓವರ್ ದಿ ಕೌಂಟರ್ ಪೇಮೆಂಟ್ ಮೋಡ್ನಲ್ಲಿ ಪೇಮೆಂಟನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೈತೆ. ಸೊ ಮತ್ತೆ ನೀವು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ಲೇ. ದೆನ್ ಸೆಲೆಕ್ಟ್ ದ ಟೈಪ್ ಆಫ್ ಪೇಮೆಂಟ್, ಯಾವ ಪೇಮೆಂಟ್ ಮಾಡ್ತೀರಿ ನೀವು ಅಂತೇಳಿ. ಓವರ್ ದಿ ಕೌಂಟರ್ ಪೇಮೆಂಟ್ನಲ್ಲಿ ಕ್ಯಾಶ್ ಕೊಡ್ಬೋದು ಅಥವಾ ಚೆಕ್ ಕೊಡ್ಬೋದು ಅಥವಾ ಡಿ ಡಿ ಕೊಡ್ಬೋದು. ಸೊ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಕ್ಯಾಶ್ನಲ್ಲಿ ಕೊಡ್ತಾ ಇದ್ದೀರೋ, ಚೆಕ್ನಲ್ಲಿ ಕೊಡ್ತಾ ಇದ್ದೀರೋ ಅಥವಾ ಡಿ ಡಿ ಮೂಲಕ ಕಳಿಸ್ತಾ ಇದ್ದೀರೋ ಅಂತೇಳಿ. ದೆನ್ ಕ್ಲಿಕ್ ಆನ್ ದ ಜನರೇಟ್ ಚಲನ್ ಆಪ್ಷನ್ ಅಂತ ಇರ್ತೈತಿ. ಮತ್ತು ಇಲ್ಲೂ ಸಹಿತ ಚಲನನ್ನು ಜನರೇಟ್ ಮಾಡ್ಕೊಳ್ಬೇಕು. ಯಾವುದೇ ಮೂಡ್ ಇರಲಿ ನೀವು ಚಲನನ್ನು ಜನರೇಟ್ ಮಾಡ್ಕೊಳ್ಳೇಬೇಕು. ದೆನ್ ಟೇಕ್ ದ ಪ್ರಿಂಟ್ಔಟ್ ಆಫ್ ದ ಚಲನ್. ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು ಚಲನದ್ದು. ನೀವು ಡೀಟೇಲ್ಸ್ ಏನು ತುಂಬಿರ್ತೀರಲ್ಲ ಅದರದ್ದೊಂದು ಪ್ರಿಂಟ್ಔಟ್ ಕಾಪಿ ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನೀವು ಅಲ್ಲೇನು ಮಾಡ್ಬೇಕಂತಂದ್ರೆ ಐದರ್ ಕ್ಯಾಶರ ಕೊಡ್ಬೋದು ನೀವು ಅಥವಾ ಚೆಕ್ಕರ ಕೊಡ್ಬೋದು ಅಥವಾ ಡಿ ಡಿನಾರ ಕೊಡ್ಬೋದು. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತಂದ್ರೆ ಓವರ್ ದಿ ಕೌಂಟರ್ ಪೇಮೆಂಟನ್ನು ಮಾಡ್ಬೋದು. ಸೊ ಓವರ್ ದಿ ಕೌಂಟರ್ ಪೇಮೆಂಟ್ ಮಾಡಬೇಕು ಅಂದ್ರೂ ಸಹಿತ ನೀವೇನು ಮಾಡಬೇಕು, ಚಲನನ್ನು ಜನರೇಟ್ ಮಾಡಲೇಬೇಕು. ಸೊ ಮತ್ತೆ ನಮಗೆ ಮೊದಲಿನ ಪ್ರೊಸೆಸ್ಗೆ ನಾವು ಹೋಗ್ಬೇಕು. ಚಲನ್ ಜನರೇಟ್ ಮಾಡಬೇಕಂದ್ರೆ ಲಾಗಿನ್ ಆಗದೊರ್ತು ನಮಗೆ ಬರೋದಿಲ್ಲ. ಸೊ ಅವೆಲ್ಲ ಪ್ರೊಸೆಸ್ ಮೂಲಕ ಚಲನನ್ನು ಜನರೇಟ್ ಮಾಡಿ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಮೂಲಕ ಆಗಲಿ ಅಥವಾ ಚೆಕ್ ಮೂಲಕ ಆಗಲಿ ಅಥವಾ ಡಿ ಡಿ ಮೂಲಕ ಆಗಲಿ ನಾವು ಪೇಮೆಂಟನ್ನು ಕೊಡ್ಬೋದು. ಇದಕ್ಕೆ ಓವರ್ ದಿ ಕೌಂಟರ್ ಪೇಮೆಂಟ್ ಮೋಡ್ ಅಂತ ಕರೀತಾರೆ. ಹೀಗೆ ಈ 3 ವಿಧದಲ್ಲಿ ನಾವೇನು ಮಾಡ್ಬೋದು ಅಂತಂದ್ರೆ ಜಿ ಎಸ್ ಟಿಯನ್ನು ಪೇಮೆಂಟ್ ಮಾಡ್ಬೋದು. ಅದು ಟ್ಯಾಕ್ಸ್ ಆಗಿರ್ಬೋದು, ಜಿ ಎಸ್ ಟಿ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಪೆನಾಲ್ಟಿ ಆಗಿರ್ಬೋದು ಅಥವಾ ಫೈನ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಾವು ಪೇಮೆಂಟ್ ಪ್ರೊಸೆಸನ್ನು ನೋಡ್ತಾ ಇದ್ದೀವಿ. ಸೊ ಹೀಗೆ ಇದೆಲ್ಲ ಥೆರಾಟಿಕಲ್ ಆಸ್ಪೆಕ್ಟ್, ನಾವು ಪೇಮೆಂಟನ್ನು ಹೇಗೆ ಮಾಡ್ತಾಯಿದ್ದೇವೆ ಅಂತೇಳಿ. ಸೊ ಇವೆಲ್ಲ ಸ್ಟೆಪ್ಸು ನಮ್ಗೆ ಗೊತ್ತಿರಲೇಬೇಕು. ಯಾಕಂದರೆ ಟ್ಯಾಕ್ಸನ್ನು ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿದೆ ಅಂತಂದರೆ ನಮಗೆ ಎಷ್ಟು ಟ್ಯಾಕ್ಸ್ ಬರ್ತೈತಿ, ಎಷ್ಟು ಅಸೆಸಬಲ್ ವ್ಯಾಲ್ಯೂ ಮತ್ತು ಹೇಗೆ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥೆರಾಟಿಕಲ್ ಆಸ್ಪೆಕ್ಟ್ ಆಫ್ ಪೇಮೆಂಟ್ ಪ್ರೊಸೆಸ್ ಇನ್ ಜಿ ಎಸ್ ಟಿ. ಸೊ ಇದರಲ್ಲಿ ನಿಮಗೆ ಎಕ್ಸಾಮಿನೇಷನಿಗೆ ಇಂಪಾರ್ಟೆಂಟ್ ಅಂತಂದರೆ ಹೇಳಿದ್ನಲ್ಲ ಆಗಲೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ಬೋದು ಅಥವಾ ಟೆಕ್ನಿಕಲ್ ಟರ್ಮ್ಸನ್ನು ಎಕ್ಸ್ಪಾನ್ಷನ್ನಿಗೆ ಕೇಳ್ಬೋದು ಅಥವಾ ಮೇಂಟೆನೆನ್ಸ್ ಆಫ್ ಲೆಡ್ಜರ್ಸ್ ಕೇಳ್ಬೋದು, ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ 2 ಮಾರ್ಕ್ಸಿಗೆ ಕೇಳ್ಬೋದು.
ಸೊ ಅಥವಾ ಮೋಡ್ ಆಫ್ ಪೇಮೆಂಟ್ ಯಾವ ಅಂತೇಳಿ ಬರೀ 2 ಮಾರ್ಕ್ಸಿಗೆ ಕೇಳ್ಬೋದು. ಮೋಡ್ ಆಫ್ ಪೇಮೆಂಟ್ ಯಾವ ಅಂತ ಕೇಳಿದರೆ ನೀವು ಆನ್ಲೈನ್ ಅಥವಾ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ ಅದು ಮಾಡ್ಬೋದು. ಅಥವಾ ಓವರ್ ದಿ ಕೌಂಟರ್ ಪೇಮೆಂಟ್ ಮೆಥಡ್ ಅಂತೇಳಿ ಹಿಂಗೆ ಹೇಳ್ಬೋದು. ಅಥವಾ ಇವು ಯಾವುದಾದ್ರೂ ಮೆಥಡ್ ಆಫ್ ಪೇಮೆಂಟ್ ಮೋಡ್ ಆಫ್ ಪೇಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತೇಳಿ 5 ಮಾರ್ಕ್ಸಿಗೂ ನಿಮಗೆ ಕೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪೇಮೆಂಟ್ ಪ್ರೋಸೆಸ್ ಇನ್ GST. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಂಡು ಮತ್ತೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಈ ಪೇಮೆಂಟ್ ಪ್ರೊಸೆಸ್ನಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮ್ಸು ಕೇಳ್ಬೋದು ನಿಮಗೆ. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ಅಥವಾ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತಾರೆ, ಅಥವಾ ಟ್ಯಾಕ್ಸ್ ಪೇಬಲ್ ಅಂತ ಕೇಳ್ತಾರೆ. ಹೇಗೆ ಕಂಡು ಹಿಡಿಬೇಕು ಅಂತಕ್ಕಂಥದ್ದನ್ನು 5 ಮಾರ್ಕ್ಸಿನ ಕ್ವಶನ್ ಒಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಸೊ ಈ ವಿಡಿಯೋ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿತ್ತಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ. ಅಥವಾ ಡೌಟ್ಸ್ ಇತ್ತಂದ್ರೆ ಮತ್ತೆ ನನಗೆ ಕಾಲ್ ಮಾಡಿರಿ. ನನ್ನ ನಂಬರ್ ಈಗಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. 9481009236 9481009236. Okay, I think you are all satisfied with these videos. So we shall meet in next video. Thank you.